ದೇವರು ಕೂಡ ಕಲ್ಲೆ. ಅದಕ್ಕಾಗಿ ನಿಸ್ವಾರ್ಥದಿಂದ ಭಕ್ತಿಯಿಂದ ಆ ದೇವರನ್ನು ನಂಬಿ ಪೂಜಿಸಿದರೆ ಅವು ಖಂಡಿತವಾಗಿ ಅವನು ಒಲಿಯುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಾದರೆ ಇಷ್ಟು ದಿನ ಬಡತನದಲ್ಲಿದ್ದು ಅರವಟ್ಟಿಯಲ್ಲೇ ಉಂಡು ನಮಗಾಗಿ ಜೀವ ತ್ಯಜಿಸಿದೆಯಲ್ಲಣ್ಣ, ನಿನಗೆ ಕಣ್ಣ ದೇವರು ಒಳ್ಳೆಯದು ಮಾಡಲಿಲ್ಲ. ಅರಕಲು ಸೀರೆಯನ್ನು ಉಟ್ಟು ಅರೆ ಹೊಟ್ಟೆಗೆ ದಿನವೂ ಬಿಡದೆ ಪೂಜಿಸಿದ್ದಳಲ್ಲ ಈ ನನ್ನ ಅತ್ತಿಗೆ, ಇವಳಿಗೆ ಯಾಕಣ್ಣ ದೇವರು ಒಲಿಯಲಿಲ್ಲ? ಖಂಡಿತವಾಗಿ ದೇವರಿಲ್ಲಣ್ಣ, ನಮಗೆ ಖಂಡಿತವಾಗಿ ದೇವರಿಲ್ಲ. ನಮಗೆ ನೀವೇ ದೇವರು, ನೀವೇ ಸರ್ವಸ್ವ. ಹೌದು ಅತ್ತಿಗೆ, ಹೌದಣ್ಣ. ನಾವು ಚಿಕ್ಕವರಿದ್ದಾಗಲೇ ನಮ್ಮನ್ನು ಎತ್ತವರು ಹಗಲಿದರೆಂದು ಕೇಳಿದ್ದೇವೆ. ತಂದೆ ತಾಯಿಗಳನ್ನು ಕಳೆದುಕೊಂಡ ನಾವು ನಿಮ್ಮನ್ನೇ ತಂದೆ ತಾಯಿಗಳೆಂದು ತಿಳಿದು ಪೂಜಿಸಿದ್ದೇವೆ. ಹೊತ್ತಿಗೆ ನಮ್ಮ ಮನೆಗೆ ಬಂದಾಗಿನಿಂದ ನಮ್ಮನ್ನು ಎತ್ತ ಮಕ್ಕಳಂತೆ ಆರೈಸಿದ್ದಾಳೆ. ತಾಯಿಯ ವಾತ್ಸಲ್ಯಗಳನ್ನು ತೋರಿದ್ದಾಳೆ. ನಮ್ಮಿಬ್ಬರ ಏಳಿಗೆಗಾಗಿ ನೀವು ಪಡುತ್ತಿರುವ ಕಷ್ಟ ನಮಗೆ ಗೊತ್ತಿದೆ ಅಣ್ಣ. ಅಣ್ಣ, ನಮಗೊಂದು ಕೆಲಸ ಸಿಗಲಿ, ಆಗ ನಿಮ್ಮಿಬ್ಬರನ್ನು ಸುಖವಾಗಿ ನೋಡಿಕೊಳ್ಳುತ್ತೇವೆ ಅಣ್ಣ. ಪಾರ್ವತಿ, ಇವತ್ತು ನಮ್ಮ ಬದುಕು ಸಾರ್ಥಕವಾಯಿತು ಕಣೆ. ನಾವು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಬಿಡ್ತು. ನನ್ನ ಈ ಮನೆ ಮರಳಿನ ಮನೆಯಾಗದೆ ಸುಖ ದುಃಖ ನೆಮ್ಮದಿ ನಂಬಿಕೆಗಳೆಂಬ ಬಲಿಷ್ಠವಾದ ಕಂಬಗಳ ಮೇಲೆ ನಿಂತ ಆನಂದ ಭವನ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ರವಿ, ಚಂದ್ರು, ನಿಮಗೆ ಆ ದೇವರು ಒಳ್ಳೆಯದನ್ನೇ ಮಾಡುತ್ತೇನೆ. ಬೇಗನೆ ನಿಮಗೆ ನೌಕರಿ ದೊರೆತರೆ ನನ್ನ ಬಡತನವು ಸ್ವಲ್ಪ ಕಡಿಮೆಯಾಗುತ್ತದೆ. ಈ ನಮ್ಮ ಕನಸು ನನಸಾಗಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ರವಿ. ದೇವರಂತಹ ನಿಮ್ಮ ಆರೈಕೆ ಎಂದಿಗೂ ಹುಸಿಯಾಗಲಾರದಣ್ಣ. ಆದಷ್ಟು ಬೇಗ ನಮಗೆ ಕೆಲಸ ದೊರಕಿದರೆ ನೀವು ಪಡೆದಿರುವ ಕಷ್ಟ ನೆನೆಸಿಕೊಂಡರೆ ದೂರ ಆಗಬಹುದು. ಅಣ್ಣ, ನೀನು ಪಡುತ್ತಿರುವ ಕಷ್ಟ ನೆನೆಸಿಕೊಂಡರೆ ನನ್ನ ಕರುಳು ಕತ್ತರಿಸಿದಂತಾಗುತ್ತದೆ ಅಣ್ಣ, ನನ್ನ ಕರುಳು ಕತ್ತರಿಸಿದಂತಾಗುತ್ತದೆ. ಬಡವರಾಗಿ ಹುಟ್ಟಲೇಬಾರದಣ್ಣ, ಹುಟ್ಟಲೇಬಾರದು. ದುಃಖಿಸಬೇಡಪ್ಪ, ದುಃಖಿಸಬೇಡ. ಇಂದು ಬಡತನ ಎಂಬ ಬೇಗೆಯಲ್ಲಿ ಬೇಯ್ತಾ ಇದ್ರೆ ನಾಳೆ ಆ ದೇವರು ಖಂಡಿತವಾಗ್ಲೂ ನಮ್ಮನ್ನ ಒಳ್ಳೆತನಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲದೆ ನಾವು ಅಂದುಕೊಂಡಂತೆ ಈ ಸಮಯದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲಪ್ಪ. ನಾಳೆ ಆ ದೇವರು ಕಣ್ತೆರೆದು ಸುಖ ಅನ್ನೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿವರೆಗೂ ನಾವು ದೇವರನ್ನ ನಂಬಿ ಕಾಯಲೇಬೇಕಪ್ಪ. ಆದ್ರೆ ನೀವು ಮಾತ್ರ ಯಾವುದೇ ಕಾರಣಕ್ಕೂ ದುಃಖಿಸಬಾರ್ದಪ್ಪ. ಹೌದು ರವಿ, ನಮ್ಮ ಕುಟುಂಬದ ಮೇಲೆ ಬಡತನವೆಂಬ ಕಾರ್ಮಾಡುಗಳು ಚೆದರಿ ನೆಮ್ಮದಿಯ ಬೆಳಕು ಚೆಲ್ಲುವ ಸಮಯ ದೂರವಿಲ್ಲ ರವಿ. ಆದರೆ ವಿದ್ಯಾವಂತರಾದ ನೀವು ನಿಮ್ಮ ಹತ್ತಿಗೆ ಮನಸ್ಸಿಗೆ ನೋವಾಗದಂತೆ ನಡೆದುಕೊಂಡರೆ ಅಷ್ಟೇ ಸಾಕು ರವಿ. ಅಣ್ಣ, ನಮ್ಮ ದೇಹದಲ್ಲಿ ಉಸಿರು ಇರುವವರೆಗೂ ಹತ್ತಿಗೆಯನ್ನು ಹೆತ್ತ ತಾಯಿಯಂತೆ ಪೂಜಿಸುತ್ತೇವಣ್ಣ. ತಬ್ಬಲಿಗಳಾದ ನಾವು ನಿನ್ನ ಆರೈಕೆಯಲ್ಲಿ ಬೆಳೆದಿರಬಹುದು, ಆದರೆ ತಾಯಿಯ ಅಂತಃಕರಣೆಯ ಹೃದಯ ಹೇಗಿರುತ್ತದೆ ಎಂಬುದು ನಮ್ಮ ಅತ್ತಿಗೆಯಲ್ಲಿ ಕಂಡಿದ್ದೇವಣ್ಣ. ನೀವಿಬ್ಬರು ನನ್ನ ಅಣ್ಣ ಅತ್ತಿಗೆಯರಲ್ಲ, ಎತ್ತ ತಂದೆ ತಾಯಿಗಳಣ್ಣ. ಸಂತೋಷ ಕಣ್ರ, ಸಂತೋಷ ಆಯ್ತು ಕಣಪ್ಪ. ನಿಮ್ಮನ್ನು ಸಾಕಿ ಸಲುವುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಅಂದ ಹಾಗೆ ರವಿ, ಎಲ್ಲಿಯಾದರೂ ನೀನು ನೌಕರಿಗೆ ಅರ್ಜಿ ಹಾಕು. ಆ ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಅಣ್ಣ, ಹಿರಿಯೂರಿನ ಖಾಸಗಿ ಶಾಲೆ ಒಂದರಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಅದಕ್ಕೆ ರವಿಯು ಸಹ ಅರ್ಜಿಯನ್ನು ಹಾಕಿದ್ದಾನೆ. ಆದರೆ ಆ ಕೆಲಸ ಸಿಗಬೇಕಾದರೆ ಅವರು ಕೇಳಿದಷ್ಟು ಹಣ ಕೊಡಬೇಕು. ಹೀಗಿರುವಾಗ ಅಷ್ಟೊಂದು ಹಣ ನಮಗೆ ಎಲ್ಲಿಂದ ಬರಬೇಕಣ್ಣ? ಹಣಕ್ಕೆ ಎದರಿ ಕುಳಿತುಕೊಳ್ಳುವುದು ಬೇಡ ಚಂದ್ರು. ನೌಕರಿ ದೊರೆತರೆ ನಮಗಿರುವ 4 ಎಕರೆ ಜಮೀನು ಮಾರಿಯಾದರೂ ಹಣ ತೊಂದರಾಯಿತು. ಇಲ್ಲ ಅಂದ್ರೆ ಹೇಗಿದ್ದರೂ ಸಾಹುಕಾರ ವಿಜಯನ ಬಳಿ 2 ಲಕ್ಷ ಸಾಲವಿದೆ. ಅದರ ಜೊತೆಗೆ ಇನ್ನೂ ಸ್ವಲ್ಪ ಕೇಳಿದರಾಯಿತು. ಅಣ್ಣ, ಅವರು 5 ಲಕ್ಷ ಕೇಳುತ್ತಿದ್ದಾರಣ್ಣ. ಅಷ್ಟೊಂದು ಹಣ ಇಲ್ಲಿ ನಾವು ಎಲ್ಲಿಂದ ತರೋದಣ್ಣ? ಹಣದ ಮುಂದೆ ಪ್ರತಿ